ಅಲ್ಲಿಗೆ ಶಿಕ್ಷಣ ವ್ಯವಸ್ಥೆಯನ್ನು ರೀಸ್ಟ್ರಕ್ಚರ್ ಮಾಡೋ ಅನಿವಾರ್ಯತೆ ಇದ್ದೇ ಇದೆ. ನಾವು ಭವ್ಯ ಭಾರತದ ನಿರ್ಮಾಣ ಮಾಡಬೇಕು ಅಂದರೆ, ಬಟ್ ಅಷ್ಟು ಸುಲಭದ ಟಾಸ್ಕ್ ಇದು. ಏನು ಕಷ್ಟ ಇದೆ, ಕೆಲವು ವಿಷಯಗಳಲ್ಲಿ ಸ್ಟ್ರಿಕ್ಟ್ ಆಗಿಲ್ಲದೆ ಹೋದರೆ ಉದ್ಧಾರ ಆಗಲ್ಲ. ನೋಡಿ, ಇವತ್ತು ಭಾರತೀಯರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇದೆ. ಅದೊಂದು ಕಾಯಿಲೆ ಬಂದಾಗ ಅದಕ್ಕೆ ಬೇಕಾದ ಔಷಧಿಯನ್ನು ಕೊಡೋದಕ್ಕೆ ಅವ್ರು ಬೇಜಾರು ಮಾಡಿಕೊಂಡ್ರೆ ಹೇಗೆ, ಇವ್ರು ಬೇಜಾರು ಮಾಡಿಕೊಂಡ್ರೆ ಹೇಗೆ, ಅಥವಾ ಮಗುವಿಗೆ ಔಷಧಿ ಕೊಡೋದಕ್ಕೆ ನಾವು ಬಂದರೆ ಬೇಡ ಕೊಡಬಾರ್ದು ಅಂತ ಗಲಾಟೆ ಮಾಡಿದವ್ರಿಗೆ ನೀವು ಮನೆ ಯಜಮಾನಿಯಾಗಿ ನೀವೇನು ಹೇಳ್ತೀರಿ? ಅವ್ರ ಬಾಯಿ ಮುಚ್ಚಿಸ್ತೀರಿ, ಮನೆಯಿಂದ ಹೊರಗೆ ಹಾಕ್ತೀರಿ, ಇಲ್ಲ ಅವ್ರನ್ನ ಬಾಯಿ ಮುಚ್ಕೊಂಡಿರು ಅಂತ ಹೇಳ್ಬಿಟ್ಟು ಅವ್ರ ಬಾಯಿ ಮುಚ್ಚಿಸ್ತೀರಿ. ಹೀಗಾಗಿ ಭಾರತೀಯ ವಿದ್ಯಾರ್ಥಿಯನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡುವುದಕ್ಕೆ, ಭಾರತೀಯ ವಿದ್ಯಾರ್ಥಿಯಲ್ಲಿ ಶಕ್ತಿಗಳ ಕೊರತೆಯೇ ಇಲ್ಲದಂತೆ ಶಕ್ತಿಗಳು ಜಾಗೃತವಾಗುವಂತೆ ಮಾಡುವುದಕ್ಕೆ ಶಿಕ್ಷಣ ವ್ಯವಸ್ಥೆಗೆ ಅಡ್ಡಿ ಮಾಡ್ತಾರಲ್ಲ, ಅವ್ರನ್ನ ಲೈಫ್ ಇಂಪ್ರಿಸನ್ಮೆಂಟ್ ಕೊಡಿ. ಅವ್ರಿಗೆ ಅವ್ರ ಜೀವಮಾನದ ಉದ್ದಕ್ಕೂ ಅವ್ರು ಬೇಕಾದವರಾಗಿರಲಿ. ಅವರು ಇಲ್ಲಿ ಮೊದಲನೇದಾಗಿ ಶಿಕ್ಷಣ ಅನ್ನುವಂಥದ್ದು ಯಾವುದೇ ರಾಜಕೀಯ ಪಕ್ಷದ ಕೈನಲ್ಲಿರಬಾರ್ದು. ಇವತ್ತು ನಮ್ಮಲ್ಲಿ ಬರುವಂಥ ರಾಜಕಾರಣಿಗಳು ಇವರು ಯಾರು? ಇವರು ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಚಿಕ್ಕ ಬದಲಾವಣೆ ತರಲಿಕ್ಕೆ ಹೊರಟರು ಕೂಡ ರಾಜಕೀಯದ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಹಾಸಿ ಹೋಗ್ಬಿಟ್ಟಿದೆ ಶಿಕ್ಷಣದಲ್ಲಿ ಅಂದರೆ, ನಮ್ಮಲ್ಲೇ ಆಯಿತು, ನಮ್ಮ ರಾಜ್ಯದಲ್ಲೇ ಪಠ್ಯ ಕೇಸರೀಕರಣ ಅಂತ ಆಗೋಗ್ಬಿಡ್ತು. NEP ತರಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಾಗ ಅದಕ್ಕೆ ತದ್ವಿರುದ್ಧವಾಗಿ, ನಾನು ಅದೇ ಸರಿ ಅಂತ ಹೇಳ್ತಿಲ್ಲ, ಬಟ್ ಸಂಘರ್ಷಗಳು ಹೆಂಗಾಗ್ತಿದೆ ಅಂತ ಹೇಳಿ NEP ತರಲಿಕ್ಕೆ ಹೊರಟಾಗ್ಲೂ ಕೂಡ ಅದಕ್ಕೆ ವಿರುದ್ಧವಾಗಿ ನಾವೇನೋ SEP ಮಾಡ್ತೀವಿ ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಆಯಿತು. BJP ಸರ್ಕಾರ ಇರಬೇಕಾದ್ರೆ ಕೆಲವೊಂದಷ್ಟು ಪಠ್ಯಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಕ್ಕೆ ಮಕ್ಕಳಲ್ಲಿ ಕೇಸರೀಕರಣವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋ ರೀತಿಯ ಆರೋಪಗಳು ಬಂತು. ಅಂದ್ರೆ ಬದಲಾವಣೆಗೆ ಈಸಿಯಾಗಿ ಒಕ್ಕೊಳ್ದೇ ಇರೋ ರೀತಿಯ ಮನಸ್ಥಿತಿ ರಾಜಕಾರಣಿಗಳು. ಚೇಂಜ್ ಫಾರ್ ಬೆಟರ್ ಅಂತ ಅನ್ನೋದನ್ನ, ಚೇಂಜ್ ಫಾರ್ ಬೆಟರ್ ಇದ್ರೆ ಆಲ್ ಚೇಂಜಸ್ ಮೇ ನಾಟ್ ಬಿ ವೆಲ್ಕಮ್. ಚೇಂಜ್ ಫಾರ್ ಬೆಟರ್ ಅನ್ನೋದಾದ್ರೆ ಅದಕ್ಕೆ ಅಡ್ಡ ಮಾಡಿದ್ರೆ ನೀವು ಅವ್ರನ್ನ ಸೈಲೆಂಟ್ ಮಾಡಬೇಕು. ಇಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ಮೊದಲನೇದಾಗಿ ಶಿಕ್ಷಣ ಕ್ಷೇತ್ರ ಇರಬೇಕಾದ್ದು ಶಿಕ್ಷಣ ತಜ್ಞರ ಕೈನಲ್ಲಿ. ಈ ರಾಜಕಾರಣಿಗಳ ಕೈನಲ್ಲಿ ಕೊಟ್ಟರೆ ಅದು ಮುಗೀತು, ಅದ್ರ ಕತೆ. ಶ್ರಾದ್ದ ಈಗಾಗಲೇ 75 ವರ್ಷ ಶ್ರಾದ್ದ ಮಾಡಿ ಇಟ್ಟಿದ್ದಾರೆ. ಇವ್ರ ಕೈ ಶಿಕ್ಷಣ ಕ್ಷೇತ್ರ ಮತ್ತು ಧಾರ್ಮಿಕ ಕ್ಷೇತ್ರ, ದೇವಾಲಯಗಳು ಇತ್ಯಾದಿ, ಸಾಂಸ್ಕೃತಿಕ ಕ್ಷೇತ್ರ, ಇವೆಲ್ಲ ಕೂಡ ಬಹಳಷ್ಟು ಕ್ಷೇತ್ರಗಳು ರಾಜಕಾರಣಿಗಳ ಕೈನಲ್ಲೇ ಇರಬಾರ್ದು. ಇವೆಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅರ್ಹರಾದ ಕೆಲವರು ಹಿರಿಯರ ಕೈನಲ್ಲಿರಬೇಕು. ಅದಕ್ಕೆ ಇಂಡಿಪೆಂಡೆಂಟ್ ಮಾಡಬೇಕು. ಪ್ರತಿಯೊಂದು ರಾಜಕಾರಣಿ ಕೈನಲ್ಲಿ ಇಡಬೇಕು. ಹೂ ಈಸ್ ಹಿ ಒಂದು 100 ಜನ ಅವ್ರಿಗೆ ಎಲೆಕ್ಟ್ ಮಾಡಿಬಿಟ್ಟ, ಮತ್ತು ಅದು ಇಂಡಿಯಾದಲ್ಲಿ. ಇಲ್ಲಿ ಸಿಟಿಸನ್ ಅನ್ನುವಂಥವನಿಗೆ ಇವನಿಗೇನು ಗೊತ್ತಿದೆ? ಹೂ ಈಸ್ ಹಿ? ವೆಸ್ಟರ್ನರ್ಸಲ್ಲಿ ನಾವು ಅವರನ್ನು ರಾಜಕಾರಣಿಗಳು ಅವರು ಎಲೆಕ್ಟ್ ಆಗಿದ್ದಾರೆ ಅಂದರೆ ಇಲ್ಲಿ ಎಲೆಕ್ಟ್ ಆಗಿದವರು ಅವರಿಬ್ಬರನ್ನ ಈಕ್ವೇಟ್ ಮಾಡೋದಕ್ಕೆ ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಆದ್ದರಿಂದ ಶಿಕ್ಷಣ ಕ್ಷೇತ್ರ ನೋಡಿ, ನಿಮ್ಗೊಂದು ಹೇಳ್ತೇನೆ. ಶಿಕ್ಷಣ ಕ್ಷೇತ್ರದಲ್ಲಿ, ಇದೇ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದು ವಿವೇಕಾನಂದರದ 1-2-3 ಪುಸ್ತಕಗಳನ್ನು ಓದಿದ ವಿದ್ಯಾರ್ಥಿಗಳು ಅವರು ಹೈಸ್ಕೂಲ್ ಮಟ್ಟದಲ್ಲಿ ಏನಿದ್ರು ಅದರ 100 ಪಟ್ಟು ಅವ್ರಿಗೆ ಗೊತ್ತಿಲ್ಲದಂತೆ ಬದಲಾವಣೆ ಆದರು. ಯಾವುದೋ 4 ವಿವೇಕಾನಂದರ ಪುಸ್ತಕ ರಾಮಕೃಷ್ಣಾಶ್ರಮ ಸಂಪರ್ಕಕ್ಕೆ ಬಂದು ಆ ವಿದ್ಯಾರ್ಥಿಗಳು ಓದಿ ಅವರು ನಿರೀಕ್ಷೆ ಮಾಡದೇ ಇರೋಷ್ಟರ ಮಟ್ಟಿಗೆ ಅವರ ಜೀವನದಲ್ಲಿ ಎತ್ತರಕ್ಕೆ ಹೋದರು ಅಂದರೆ, ಇದೇ ವಿವೇಕಾನಂದರ ಚಿಂತನೆಗಳನ್ನು ಪ್ರಜ್ಞಾಪೂರ್ವಕವಾಗಿ 3ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗೂ ವಿದ್ಯಾರ್ಥಿಗಳಿಗೆ ಓದಿಸಿದ್ರೆ ಎಷ್ಟು ಸಾವಿರ ಜನ, ಲಕ್ಷಾಂತರ ಜನ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಮುಂದೆ ಬರಲ್ಲ? ವಿವೇಕಾನಂದರ ಚಿಂತನೆ, ವೇದಗಳ ಸಾರ, ಉಪನಿಷತ್ತು, ಇವೆಲ್ಲ ಒಂದು ಸೈನ್ಸು. ಇಲ್ಲಿ ಯಾವುದೇ ದೇವಸ್ಥಾನ ಬರಲ್ಲ, ಇಲ್ಲಿ ಯಾವುದೇ ಮತ್ತೊಂದು ಬರಲ್ಲ, ಒಂದು ಧರ್ಮ ಅಂತ ಇವರೇನು ಅರ್ಥ ಮಾಡ್ಕೊಂಡಿದ್ದಾರೆ ಅದು ಯಾವುದೂ ಬರಲ್ಲ. ಅದಿರ್ತಕ್ಕಂಥದ್ದು ಸಾಮಾನ್ಯ ಮನುಷ್ಯನನ್ನು ಅಸಾಮಾನ್ಯನನ್ನಾಗಿ ಮಾಡುವುದು ಹೇಗೆ, ಸಾಧಾರಣ ಮನುಷ್ಯನ ಆಶ್ಚರ್ಯಕರನಾದ ವ್ಯಕ್ತಿಯನ್ನಾಗಿ ಮಾಡುವುದು ಹೇಗೆ, ಆಶ್ಚರ್ಯಕರನಾದ ವ್ಯಕ್ತಿಯನ್ನು ಮಾಡುವುದು ಹೇಗೆ ಅನ್ನೋ ಬಗ್ಗೆ ನಾವು ತರಬೇತಿ ಕೊಟ್ಟರೆ ಕೇಸರೀಕರಣ ಹೇಗಾಗುತ್ತೆ? ಇವಾಗ ನಾವು ದೇವಸ್ಥಾನಗಳ ವಿಚಾರನೆ ಮಾತನಾಡ್ತಿರೋದ್ರಿಂದ ನಿಮ್ಮ ಗಮನಕ್ಕೂ ಬಂದಿರುತ್ತೆ, ಅನೇಕ ಮಠಾಧಿಪತಿಗಳೇನೆ ಧರ್ಮಕ್ಕೆ ವಿರುದ್ಧವಾದ ಕೆಲವೊಂದಷ್ಟು ಹೇಳಿಕೆಗಳನ್ನು ನೀಡಿಬಿರೋದು, ಸಂಘರ್ಷಗಳಿಗೆ ಕಾರಣವಾಗೋದು. ಗಣಪತಿ ಆರಾಧನೆ ಬಗ್ಗೆ ಕೂಡ ವಿರುದ್ಧವಾಗಿ ಮಾತನಾಡೋರಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಹಾಗಾದರೆ ಯಾರ ಕೈಯಲ್ಲಿ ನಮ್ಮ ಧಾರ್ಮಿಕ ಮಂದಿರಗಳನ್ನು, ಕೇಂದ್ರಗಳನ್ನು ಕೊಡೋದು ಸೂಕ್ತ ಅಂತ ಹೇಳಿ ನಂಬಿಕೆ, ವಿಶ್ವಾಸ ಹುಟ್ಟೋದು ಹೇಗೆ? ಒಂದು ಪಾಯಿಂಟ್ ಏನಿದೆ ಅಂದರೆ ನೋಡಿ, ಸನಾತನ ಧರ್ಮ ಇವರು ತಿಳ್ಕೊಂಡಿರುವಷ್ಟು ಸರಳ ಅಲ್ಲ. ನಾನು ಆವಾಗ ಹೇಳ್ತಾ ಇರ್ತೇನೆ, ಮಾಡರ್ನ್ ಫಿಸಿಕ್ಸ್ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ ಸನಾತನ ಧರ್ಮದ ಹೊಸ್ತಿಲ್ಗೂ ನೀವಿನ್ನೂ ಬಂದಿಲ್ಲ. ನೋಡಿ, ಈ ಸನಾತನ ಧರ್ಮದ ಕ್ರಿಟಿಕ್ಸು ಇಂಡಿಯಾದಲ್ಲಿದ್ದಾರೆ, ಇಂಗ್ಲೆಂಡಲ್ಲಿದ್ದಾರೆ, ಅಮೆರಿಕದಲ್ಲಿದ್ದಾರೆ. ಆಶ್ಚರ್ಯ ಏನು ಗೊತ್ತಾ? ಆಶ್ಚರ್ಯ ಆಗುತ್ತೆ ನಿಮಗೆ. ಸನಾತನ ಧರ್ಮದ ಕ್ರಿಟಿಕ್ಗಳಲ್ಲಿ ಒಬ್ಬ ಸೈಂಟಿಸ್ಟ್ ಇಲ್ಲ. ಇವರೆಲ್ಲ ಏನು ಕ್ರಿಟಿಕ್ಸ್ ಇದ್ದಾರಲ್ಲ, ಇವರೆಲ್ಲ ಸೈನ್ಸ್ ಓದ್ದವರೇ ಅಲ್ಲ. ಸನಾತನ ಧರ್ಮ ಇವ್ರಿಗೆ ಅರ್ಥವೇ ಆಗಲ್ಲ. ಇವರಿಗೆ ಸನಾತನ ಧರ್ಮ ಅಂದರೆ ಅರ್ಥ ಆಗೋದು ಅದು ಮನುಸ್ಮೃತಿ,
ಅದು ಮೂರ್ತಿ ಪೂಜೆ, ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಇಷ್ಟೇ ಇವರಿಗೆ ಸನಾತನ ಧರ್ಮಕ್ಕೂ ಈ 4ಕ್ಕೂ ಒಂದು ನಯಾಪೈಸೆಯಷ್ಟು ಸಂಬಂಧ ಇಲ್ಲ. ಸನಾತನ ಧರ್ಮದಲ್ಲಿ ಶ್ರುತಿ ಸ್ಮೃತಿ ಅಂತ ಎರಡಿದೆ. ಸ್ಮೃತಿ ಎನ್ನುವಂಥದ್ದು ಹಿಂದೂಯಿಸಮ್ ಅಲ್ಲ. ಸ್ಮೃತಿ ಎನ್ನುವಂಥದ್ದು ನೋಡಿ, ಅಮೇರಿಕಾಗೂ ಅಮೇರಿಕನ್ ಕ್ರಿಶ್ಚಿಯಾನಿಟಿಗೂ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ಗೂ ಏನು ಸಂಬಂಧ? ಅಮೇರಿಕಾದಲ್ಲಿರೋರೆಲ್ಲ ಕ್ರಿಶ್ಚಿಯನ್ಸೇ. ಅವರು ಫಾಲೋ ಮಾಡೋ ಕ್ರಿಶ್ಚಿಯಾನಿಟಿಗೂ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ಗೂ ಏನು ಸಂಬಂಧ? ಹಾಗೆಯೇ ಸೌತ್ ಆಫ್ರಿಕಾದಲ್ಲಿ ಅಪಾರ್ಥೀಡ್ ಅಂತ ಇತ್ತು, ವರ್ಣಭೇದ ಇತ್ತು. ಅಲ್ಲಿರೋರೆಲ್ಲ ಕ್ರಿಶ್ಚಿಯನ್ಸೇ. ಕ್ರಿಶ್ಚಿಯನ್ ಧರ್ಮಕ್ಕೂ ಈ ಅಪಾರ್ಥೀಡ್ಗೂ ಸಂಬಂಧ ಇದೆಯಾ? ವರ್ಣಭೇದಕ್ಕೂ ಸಂಬಂಧವಿದೆಯಾ? ಹಾಗಿಲ್ಲ ಅಂತಂದಮೇಲೆ ಹಿಂದೂಯಿಸಮ್ಗೂ ಮತ್ತು ಅನ್ಟಚಬಿಲಿಟಿಗೂ ಏನು ಸಂಬಂಧ? ಈ ಅನ್ಟಚಬಿಲಿಟಿ ಮತ್ತೊಂದು ಮಗದೊಂದು ಇದು ಸ್ಮೃತಿಯಿಂದ ಬಂದಿರತಕ್ಕಂಥದ್ದು. ಸ್ಮೃತಿ ಎನ್ನುವಂಥದ್ದು ಒಂದು ದೇಶದ ಕಾನ್ಸ್ಟಿಟ್ಯೂಷನ್. ಈ ದೇಶದ ಕಾನ್ಸ್ಟಿಟ್ಯೂಷನ್. ನಮ್ಮ ರಿಲಿಜಿಯಸ್ ಟೆಕ್ಸ್ಟ್ ಬೇರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಬೇರೆ. ಇದು ಇವ್ರಿಗೆ ಅರ್ಥವೇ ಆಗೋ ಹಾಗಿಲ್ಲ. ಯಾಕೆಂದರೆ ಇವ್ರ ಬ್ರೈನ್ಗಳು ಇನ್ನೂ ಬಹಳ ಶಾರ್ಪನ್ನಾಗಬೇಕು. ಬ್ಲಂಟ್ ಬ್ರೈನ್ಸ್ಗೆ ಇವೆಲ್ಲ ಅರ್ಥ ಆಗೋದು ಕಷ್ಟ. ನಾನು ಹೇಳಿದ್ನಲ್ಲ ನಿಮಗೆ, ಇಷ್ಟು ಜನ ಕ್ರಿಟಿಕ್ಸಲ್ಲಿ, ಸನಾತನ ಧರ್ಮದ ಕ್ರಿಟಿಕ್ಸಲ್ಲಿ ಪಾಶ್ಚಾತ್ಯ ಪ್ರಪಂಚದಲ್ಲಿ ಬೇಕಾದಷ್ಟು ಕ್ರಿಟಿಕ್ಸ್ ಇದ್ದಾರೆ. ಒಬ್ಬನೇ ಸೈಂಟಿಸ್ಟ್ ಇಲ್ಲ. ಅಷ್ಟೇ ಅಲ್ಲ, ಒಬ್ಬರೋ ಇಬ್ಬರೋ ಬಿಟ್ಟರೆ 80% ವೆಸ್ಟರ್ನ್ ಸೈಂಟಿಸ್ಟ್ಗಳು ಸನಾತನ ಧರ್ಮಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ. ಒಂದೊಂದು ಪುಸ್ತಕದ ಹೆಸರು ಹೇಳ್ತೀನಿ, ಪೇಜ್ ನಂಬರ್ ಹೇಳ್ತೀನಿ. ಪಾಶ್ಚಾತ್ಯ ಜಗತ್ತಿನ ಮಹಾನ್ ಚಿಂತಕರು ವಾಲ್ಟೇರ್, ಐನ್ಸ್ಟೈನ್, T.S. ಇಲಿಯಟ್, ಎಲ್ಲ ಕ್ವಾಂಟಮ್ ಫಿಸಿಕ್ಸ್ ಸಂಬಂಧಪಟ್ಟಂಥ ಎಲ್ಲ ಸೈಂಟಿಸ್ಟ್ಗಳು, ಕಾಸ್ಮಾಲಜಿಸ್ಟ್, ಲಿಂಗ್ವಿಸ್ಟಿಕ್ಸ್, ಮ್ಯಾಥಮ್ಯಾಟಿಷಿಯನ್ಸು, ಈವನ್ ಇಂಡಾಲಜಿ ಪ್ರೊಫೆಸರ್ಸು ಇತ್ಯಾದಿಗಳು, ಮಹಾನ್ ಥಿಂಕರ್ಸ್, ಸಿನಿಮಾ ನಟರು, ಅಮೆರಿಕದ ಸಿನಿಮಾ ನಟರು, ಯಾರು ಚಿಂತನ ಜಗತ್ತಿನಲ್ಲಿ ಸಾಕಷ್ಟು ಆಳವಾಗಿ ಹೋಗಿದ್ದಾರೆ, ತಮಗೆ ಗೊತ್ತಿಲ್ಲದೆ 90%ಗಿಂತಲೂ ಹೆಚ್ಚಿನ ಜನ ಭಾರತೀಯ ಚಿಂತನೆಯನ್ನು ಇಷ್ಟು ಮುಕ್ತ ಕಂಠದಿಂದ ಹಾಡಿ ಹೊಗಳಿದ್ದಾರೆ. ಕೆಲವರು ಹೇಳಿದ್ದಾರೆ, ನಾನು ಮುಂದಿನ ಜನ್ಮದಲ್ಲಿ ಭಾರತದಲ್ಲಿ ಹುಟ್ಟುತ್ತೇನೆ, ನಾನೊಬ್ಬ ಹಿಂದುವಾಗಿ ಹುಟ್ಟುತ್ತೇನೆ. ಇವನು ಹೇಳ್ತಾನೆ, ಎಮರ್ಸನ್ ಹೇಳ್ತಾನೆ, ನಾನು ಈಗಾಗಲೇ ಬ್ರಾಹ್ಮಣನಾಗಿಬಿಟ್ಟಿದ್ದೇನೆ. ನೇಚರ್ ಹ್ಯಾಸ್ ಮೇಡ್ ಎ ಬ್ರಾಹ್ಮಿನ್ ಆಫ್ ಮೀ ಪ್ರೆಸೆಂಟ್ಲಿ. ಈ ಎಮರ್ಸನ್ ಸಾಮಾನ್ಯ ಅಲ್ಲ, ಅಮೆರಿಕ ಸಂಸ್ಕೃತಿಯ ಬುನಾದಿಯನ್ನು ಕಟ್ಟಿದವನು ಅವನು. ಮ್ಯಾಕ್ಸ್ವೆಲ್ಲರೂ ಇದೇ ರೀತಿ ಮಾತಾಡ್ತಾರೆ. ಇವರೆಲ್ಲರೂ ಇಷ್ಟರ ಮಟ್ಟಿಗೆ ಭಾರತೀಯ ಚಿಂತನೆಗೆ ಮಾರು ಹೋಗಿದ್ದಾರೆ. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.